ರಾಜ್ಯ ಸರ್ಕಾರದ ಜಾತಿ ಗಣತಿ ವರದಿಗೆ ಬಾಗಲಕೋಟೆ ನಗರದಲ್ಲಿ ಗಾನಿಗ ಸಮುದಾಯದಿಂದ ವಿರೋಧ. ಏಪ್ರಿಲ್ 19 ಬೆಳಗ್ಗೆ 11 ಗಂಟೆ ಸಂದರ್ಭ. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಜಾತಿ ಗಣತಿ ಅಪೂರ್ಣವಾಗಿದ್ದು, ಈ ವರದಿಯಿಂದ ರಾಜ್ಯದಲ್ಲಿರುವ ಗಾನಿಗ ಸಮುದಾಯಕ್ಕೆ ತೀವ್ರ ಅನ್ಯಾಯವಾಗಲಿದೆ ಎಂದು ಬಾಗಲಕೋಟೆಯಲ್ಲಿ ಗಾನಿಗ ಸಮುದಾಯದ ಮುಖಂಡರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಕರ್ನಾಟಕ ರಾಜ್ಯ ಗಾನಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಸೇರಿದಂತೆ ವಿವಿಧ ಗಾನಿಗ ಸಮುದಾಯದ ಸಂಘಟನೆಗಳ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಮುಖಂಡ ಮಹಾಂತೇಶ್ ಚೊಳಚಗುಡ್ ಅವರು ಮಾತನಾಡಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರು ಸಲ್ಲಿಸಿದ ಜಾತಿ ಗಣತಿ ವರದಿಯು ಸುಳ್ಳಾಗಿದ್ದು, ಯಾರೂ ಸಹ ಗ್ರಾಮೀಣ ಭಾಗದಲ್ಲಿ ಕುಟುಂಬಗಳ ಮಾಹಿತಿಯನ್ನು ಸಮರ್ಪಕವಾಗಿ ಪಡೆದಿಲ್ಲ. ಈಗ ರಾಜ್ಯ ಸರ್ಕಾರ ಇದನ್ನೇ ಸರಿ ಎಂದು ಒಪ್ಪಿ ಮುಂದೆ ಕ್ರಮ ಕೈಗೊಂಡಲ್ಲಿ ರಾಜ್ಯದಲ್ಲಿ ಗಾನಿಗ ಸಮುದಾಯಕ್ಕೆ ತೀವ್ರ ಅನ್ಯಾಯವಾಗಲಿದೆ. ಹೀಗಾಗಿ ಈಗಾಗಲೇ ಮತ್ತೊಮ್ಮೆ ಸಮರ್ಪಕವಾಗಿ ಜಾತಿ ಗಣತಿ ನಡೆಸಿ ಸರ್ಕಾರಕ್ಕೆ ಸರಿಯಾಗಿ ಮಾಹಿತಿ ನೀಡುವಂತಾಗಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಗಾನಿಗ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ನೀವು ನಿಮ್ಮ ಸರ್ಕಾರ ಬರಲಿಕ್ಕೆ ಕಾರಣ ಆಯಿತು. ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ 70ರಿಂದ 80 ಕ್ಷೇತ್ರದ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಗಾನಿಗರು ನಿರ್ಣಾಯಕವಾಗಿದ್ದಾರೆ. ಪ್ರತಿಯೊಂದು ಕ್ಷೇತ್ರಕ್ಕೆ ನಿರ್ಣಾಯಕರಾಗಿದ್ದಾರೆ. ಅದಕ್ಕೆ ದಯವಿಟ್ಟು ನಮ್ಮ ಗಾಣಿಗರಿಗೆ ಉಳಿಲಿಕ್ಕೆ ಹೋಗಬೇಡ್ರಿ. ಇದನ್ನ ಮುಂಬರುವ ದಿನಗಳಲ್ಲಿ ಈ ವರದಿ ಏನಿದೆಯಲ್ಲ ಇದನ್ನ ಸರಿಪಡಿಸಿ ನಮ್ಮ ಜನಸಂಖ್ಯೆ ಎಷ್ಟಿದೆ ಅನ್ನೋದು ನಮ್ದು ಒಂದೇ ಜನಸಂಖ್ಯೆ ಅಲ್ಲ, ಇಡೀ ರಾಜ್ಯದಲ್ಲಿ ಇದೇ ರೀತಿ ಹಲವಾರು ಸಮಾಜದವರು ಒಂದು ನೋವನ್ನ ಅಳಲನ್ನ ತೊಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಜಯಪ್ರಕಾಶ್ ಹೆಗಡೆ ಅವರ ವರದಿಯನ್ನ ಕ್ಯಾನ್ಸಲ್ ಮಾಡಿ ಮತ್ತೊಮ್ಮೆ ಜನಗಣತಿ ಮಾಡಿ ಅದೇನಿದೆಯಲ್ಲ ಸರಿಯಾದಂತ ಒಂದು ವರದಿಯನ್ನ ಕೊಡ್ರಿ. ಅದನ್ನ ನೀವು ಇದಕ್ಕೆ ತಗೊಂಡ್ಬರ್ರಿ, ಕಾರ್ಯರೂಪಕ್ಕೆ ತಗೊಂಡ್ಬರ್ರಿ ಅಂತೇಳಿ ಈ ಮುಖಾಂತರ ನಾನು ಮಾಧ್ಯಮದ ಮುಖಾಂತರ ತಮಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಈಗ ನಮ್ಮ ಸಮಯ ಬೆಳಗ್ಗೆ 9 ಗಂಟೆಯಾದರೂ ಇಂಗಳಗಿ ಗ್ರಾಮ ಪಂಚಾಯಿತಿಗೆ ಬಾರದ ಅಧಿಕಾರಿಗಳು, ಸಾರ್ವಜನಿಕರ ಆಕ್ರೋಶ. ಏಪ್ರಿಲ್ 19 ಬೆಳಗ್ಗೆ 9 ಗಂಟೆ ಸಂದರ್ಭ. ಬಿಸಿಲಿನ ಪ್ರಖರತೆಯ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸರ್ಕಾರದ ಆದೇಶದಂತೆ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷದವರೆಗೆ ಸರ್ಕಾರಿ ಕಚೇರಿಗಳು ಆರಂಭವಾಗಿರ್ತವೆ. ಅದೇ ರೀತಿ ರಾಜ್ಯ ಸರ್ಕಾರ ಆದೇಶ ಮಾಡಿರುವ ಹಿನ್ನೆಲೆಯಲ್ಲಿ ಉಳಿದ ಸರ್ಕಾರಿ ಕಚೇರಿಗಳಲ್ಲಿ ಸಮಯ ಬದಲಾವಣೆಯಾಗಿದ್ದು, ಇಂಗಳಗಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಅದೇ ಸಮಯ ಇದೆ. ಆದರೆ ಬೆಳಗ್ಗೆ 9 ಗಂಟೆಯಾದರೂ ಇಲ್ಲಿ ಕುರ್ಚಿಗಳು ಖಾಲಿಯಾಗಿ ಕಾಣ್ತವೆ. ಸಾರ್ವಜನಿಕರು ತಮ್ಮ ಕೆಲಸವನ್ನು ಮಾಡಿಸಿಕೊಳ್ಳಲು ಬಂದರೂ ಕೂಡ ಅಧಿಕಾರಿಗಳು ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳು ಇಲ್ಲದೆ ಖಾಲಿ ಕುರ್ಚಿಗಳು ಮಾತ್ರ ಗೋಚರವಾಗುತ್ತಿವೆ. ಬೆಳಗ್ಗೆ 9 ಗಂಟೆ ಸಂದರ್ಭದ ದೃಶ್ಯಾವಳಿಗಳು ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಇಂಗಳಗಿ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಇಲ್ಲದೆ ಇಡೀ ಕಚೇರಿ ಬಿಕೋ ಎನ್ನುತ್ತಿದೆ. ರಾಜ್ಯ ಸರ್ಕಾರ ಬಿಸಿಲಿನ ಪ್ರಖರತೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ 2 ತಿಂಗಳುಗಳ ಕಾಲ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷದವರೆಗೆ ಸಮಯವನ್ನು ನಿಗದಿ ಮಾಡಿದ್ದು, ಸರ್ಕಾರಿ ಅಧಿಕಾರಿಗಳು ಬೆಳಗ್ಗೆ 8 ಗಂಟೆಯಿಂದಲೇ ಕರ್ತವ್ಯಕ್ಕೆ ಹಾಜರಾಗಬೇಕಾಗಿದೆ. ಆದರೆ ಇಲ್ಲಿ ಸರ್ಕಾರದ ಆದೇಶ ಪಾಲನೆಯಾಗುತ್ತಿಲ್ಲ ಎನ್ನುವುದಕ್ಕೆ ಈ ದೃಶ್ಯಾವಳಿಗಳು ಸಾಕ್ಷಿಯಾಗಿವೆ. ಬಾಗಲಕೋಟೆ ನಗರದ ದಡ್ಡಣ್ಣವರ ಕ್ರಾಸ್ನಲ್ಲಿ ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಕೊಳೆತ ಶವ ಪತ್ತೆ. ಏಪ್ರಿಲ್ 19 ಬೆಳಗ್ಗೆ 11 ಗಂಟೆ 45 ನಿಮಿಷದ ಸಂದರ್ಭ. ಬಾಗಲಕೋಟೆ ನಗರದ ದಡ್ಡಣ್ಣವರ ಕ್ರಾಸ್ ಬಳಿ ಜಮೀನೊಂದರಲ್ಲಿ ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಕೊಳೆತ ಶವ ಪತ್ತೆಯಾಗಿದೆ. ಅಂದಾಜು 30 ವರ್ಷದ ಯುವಕನ ಶವ ಇದಾಗಿದೆ ಎಂದು ತಿಳಿದು ಬಂದಿದೆ. ಯುವಕನ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಾಗಿಲ್ಲ. ಕೊಲೆ ಶಂಕೆ ವ್ಯಕ್ತವಾಗಿದೆ. ಬಾಗಲಕೋಟೆಯ ಶಹರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದು, ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ. ಇನ್ನು ಪೊಲೀಸರ ತನಿಖೆಯಿಂದಷ್ಟೇ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ. ಕೊಳೆತ ಸ್ಥಿತಿಯಲ್ಲಿದ್ದ ಶವದ ಕೆಲವು ಅಂಗಾಂಗಗಳನ್ನು ಇತರೆ ಪ್ರಾಣಿಗಳು ತಿಂದಿವೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ. ಸದ್ಯಕ್ಕೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದು, ಪೊಲೀಸರ ತನಿಖೆಯಿಂದಷ್ಟೇ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊಂಚನೂರು ಗ್ರಾಮ ವ್ಯಾಪ್ತಿಯ ಮೋರೆ ಅವರ ತೋಟದಲ್ಲಿ ರಾತ್ರಿ ಚಿರತೆ ಪ್ರತ್ಯಕ್ಷ. ಏಪ್ರಿಲ್ 19 ಮಧ್ಯಾಹ್ನ 12 ಗಂಟೆ ಸಂದರ್ಭದಲ್ಲಿ ವಿಡಿಯೋ ವೈರಲ್. ಕಳೆದ ಗುರುವಾರ ರಾತ್ರಿ ಘಟನೆ ಜರುಗಿದ ಬಗ್ಗೆ ಮಾಹಿತಿ. ಸ್ಥಳಕ್ಕೆ ದೌಡಾಯಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು. ಜಮಖಂಡಿ ತಾಲೂಕಿನ ಕುಂಚನೂರು ರಸ್ತೆ ಮೂಲಕ ತೆರಳುತ್ತಿದ್ದ ಟ್ರ್ಯಾಕ್ಟರ್ ವಾಹನಕ್ಕೆ ಚಿರತೆ ಅಡ್ಡ ಬಂದಿದ್ದು, ಟ್ರ್ಯಾಕ್ಟರ್ ಚಾಲಕ ವಾಹನವನ್ನು ನಿಲ್ಲಿಸಿ ತನ್ನ ಮೊಬೈಲ್ನಲ್ಲಿ ಚಿರತೆ ಜಮೀನು ಒಳಗಡೆ ಹೋಗುತ್ತಿರುವ ದೃಶ್ಯವನ್ನು ಸೆರೆಹಿಡಿದು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾನೆ. ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಅರಣ್ಯ ವಲಯ ಅಧಿಕಾರಿ ಕಿರಣ್ ದಾಸರೆಡ್ಡಿ, ಉಪ ಅರಣ್ಯ ವಲಯ ಅಧಿಕಾರಿ ಮಹೇಶ್ ಗುಡಿಮಣಿ, ಗ್ರಾಮೀಣ ಠಾಣೆ ಹೆಚ್ಚುವರಿ PSI ಹೊಸಮನಿ ಅವರ ನೇತೃತ್ವದ ತಂಡ
ಪರಿಶೀಲನೆ ನಡೆಸಿದೆ. ಕುಂಚನೂರು ಗ್ರಾಮದ ಸುತ್ತಮುತ್ತಲಗಳ ಪ್ರದೇಶದಲ್ಲಿ ವೀಕ್ಷಣೆಯನ್ನು ಮಾಡಿದೆ. ಈ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿಗಳಾದ ಹನುಮಂತ್ ಹುಗಾರ್, ರಾಜಶೇಖರ್ ಜಾಧವ್, ರುದ್ರಣ್ಣ ಮೇತ್ರಿ, ಸಿದ್ದು ಕುಳಲಿ ಅವರು ಉಪಸ್ಥಿತರಿದ್ದು, ಸದ್ಯ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು, ಕುಂಚನೂರು ಗ್ರಾಮದ ಸುತ್ತಮುತ್ತಲಗಳ ಪ್ರದೇಶದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಯುವತಿಯನ್ನ ಚುಡಾಯಿಸಿದ ಆರೋಪಕ್ಕೆ ಜಗಳದಲ್ಲಿ ನವನಗರದಲ್ಲಿ ವ್ಯಕ್ತಿಯೋರ್ವನಿಗೆ ಚಾಕು ಇರಿತ. ಏಪ್ರಿಲ್ 19 ಮಧ್ಯಾಹ್ನ 12 ಗಂಟೆ ಸಂದರ್ಭ ಪ್ರಕರಣ ದಾಖಲಾದ ಬಗ್ಗೆ ಮಾಹಿತಿ. ಬಾಗಲಕೋಟೆಯ ನವನಗರದ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಯುವತಿಯನ್ನ ಚುಡಾಯಿಸಿದ ಆರೋಪಕ್ಕೆ ಜಗಳದಲ್ಲಿ ವ್ಯಕ್ತಿಯೋರ್ವನಿಗೆ ಚಾಕು ಇರಿತವಾಗಿರುವ ಘಟನೆ ನವನಗರದ ಸೆಕ್ಟರ್ ನಂಬರ್ 48ರಲ್ಲಿ ಜರುಗಿದೆ. ಚುಡಾಯಿಸಿದ ಮುಸ್ಲಿಂ ಯುವಕನಿಗೆ ಇನ್ನೋರ್ವ ಮುಸ್ಲಿಂ ಯುವಕನಿಂದ ಚಾಕು ಇರಿತವಾಗಿದೆ. ಚಾಕು ಇರಿತಕ್ಕೆ ಒಳಗಾದ ವ್ಯಕ್ತಿಯನ್ನ 22 ವರ್ಷದ ಮೊಹಮ್ಮದ್ ಆಸಿಫ್ ಎಂದು ಗುರುತಿಸಲಾಗಿದೆ. ಇನ್ನು ಚಾಕು ಇರಿತವನನ್ನ 21 ವರ್ಷದ ವಿಲಾಯತ್ ಎಂದು ಗುರುತಿಸಲಾಗಿದೆ. ಈ ಕುರಿತು ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೊಹಮ್ಮದ್ ಆಸಿಫ್ ಎನ್ನುವ ಯುವಕನ ತಲೆ, ಕೆನ್ನೆ ಸೇರಿದಂತೆ ಇತರೆ ಭಾಗಗಳಿಗೆ ಗಾಯಗಳಾಗಿದ್ದು, ಮುಖ ರಕ್ತಸಿಕ್ತವಾಗಿದೆ. ಕಳೆದ ಏಪ್ರಿಲ್ 17ರಂದು ರಾತ್ರಿ 8 ಗಂಟೆ ಸಂದರ್ಭದಲ್ಲಿ ಮೋಟಾರ್ ಸೈಕಲ್ನಲ್ಲಿ ಬರುವ ವೇಳೆ ಇಬ್ಬರು ಯುವಕರ ನಡುವೆ ರಸ್ತೆಯಲ್ಲಿ ಜಗಳವಾಗಿತ್ತು ಎನ್ನುವ ಮಾಹಿತಿ ಲಭ್ಯವಾಗಿದ್ದು, ನಂತರ ಸ್ಥಳೀಯ ಹಿರಿಯರು ಮಾತುಕತೆಗಳ ಮೂಲಕ ಜಗಳ ಬಗೆಹರಿಸಲು ಕರೆದಾಗ ಚಾಕು ಇರಿತದ ಘಟನೆ ಜರುಗಿದೆ ಎಂದು ತಿಳಿದು ಬಂದಿದೆ. ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದು, ಪೊಲೀಸರ ತನಿಖೆಯಿಂದಷ್ಟೇ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ. ಇನ್ನು ಗಾಯಾಳುವನ್ನು ಬಾಗಲಕೋಟೆ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದ್ದು, ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಎಂದು ತಿಳಿದು ಬಂದಿದೆ. ಚಾಕು ತಗೊಂಡು ಹಾಕ್ಬಿಟ್ಟಾರೆ ನನ್ನ ಮಗಗೆ. ಹಿಂಗಾಗಿ ಮತ್ತೆ ಜಜ್ಜಿ ಮತ್ತೆ ಓಡಿಸ್ತಾರ ಮಾಡಿ ಉಪೇಂದ್ರ ಹೋಗಿ ನೀ ತಗೊಂಡ್ ಬಂದ್ ಈಗ ಸೊನ್ನಿ ಮಾಡ್ಯದ ತನ್ನ ಮಗಗ ಉಪೇಂದ್ರ ಸೊನ್ನಿ ಮಾಡ್ಯದ ಹೋಗ ಅಂತೇಳಿ ಐಡಿ ಮಾಡಿ ಬಾಬು ಇವ್ರ ಹೆಣಾವ ಎತ್ತಲಿ ಹೋಗ ಅಂತೇಳಿ ಹಿಂಗ ಗೋಡ್ ಹಾಕಿದ ಮಗಗ ಹೋಗಿ ತಗೊಂಡ್ ಬಾ ಅಂತೇಳಿ ನಾಮ ಬೋಲೋ ಅವ್ನಿಗೆ ಹೊಟ್ಟೆ ಜನಕ್ಕೆ ನಾಮ ಬೋಲೋ ಅವಂದ ಐಡಿ ಬಾಬು ಒಬ್ಬವ ತೌಕೀರ ಆಮೇಲೆ ಲಾಲ್ ಸಾಬ್ ನಾನು ಇವ್ನ ಹೊಟ್ಟೆ ಜನಕ್ಕೆ ಲೇಟ್ ಜಾಕೋದೆ बोलो नामा मालूम नहीं हो रहा चलो जाएंगे मैडम. ಇಳಕಲ್ ನಗರದಲ್ಲಿ ಬುರ್ಖಾ ಧರಿಸಿ ತಿರುಗುತ್ತಿದ್ದ ವ್ಯಕ್ತಿಗೆ ಸಾರ್ವಜನಿಕರಿಂದ ಘೂಸ. ಪೊಲೀಸರ ವಶಕ್ಕೆ. ಏಪ್ರಿಲ್ 19 ಮಧ್ಯಾಹ್ನ 12 ಗಂಟೆ ಸಂದರ್ಭ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ಬುರ್ಖಾ ಧರಿಸಿ ತಿರುಗುತ್ತಿದ್ದ ವ್ಯಕ್ತಿಗೆ ಸಾರ್ವಜನಿಕರು ಘೂಸ ನೀಡಿದ ಘಟನೆ ಜರುಗಿದ್ದು, ಬುರ್ಖಾ ಧರಿಸಿದ ವ್ಯಕ್ತಿಯನ್ನ ಪಟ್ಟದಗಲ್ಲು ಗ್ರಾಮದ ಶಾಹಿಲ್ ಬಾಳಿಕೇರಿ ಎಂದು ಗುರುತಿಸಲಾಗಿದೆ. ವ್ಯಕ್ತಿಯ ಬಳಿ ಇದ್ದಂತಹ ಒಂದು ಬ್ಯಾಗ್ನಲ್ಲಿ ಹಗ್ಗ, ಚಾಕ್ಲೇಟ್, ಪಕ್ಕಡ ಪತ್ತೆಯಾಗಿದೆ. ಸಂಶಯಗೊಂಡ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಪೊಲೀಸರು ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇಳಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಪೊಲೀಸರ ತನಿಖೆಯಿಂದಷ್ಟೇ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ. ವ್ಯಕ್ತಿಯ ಬಗ್ಗೆ ಸಂಶಯ ಹುಟ್ಟಿಕೊಂಡ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಘೂಸ ನೀಡಿದ್ದು, ಪೊಲೀಸರ ವಶಕ್ಕೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ನಿನ್ನ ಹೆಸರೇನು ಅಡ್ರೆಸ್ ಊರ ಯಾವ್ದು? ಇಲ್ಲಿ ಯಾಕೆ ಬಂದಿ? ಭಿಕ್ಷೆ ಬೇಡ ಒಂದು ಬುರ್ಕಾ ಹಾಕೋಣಿ ಅವ ಅದಕ್ಕೆ ಪಕ್ಕಡ ದಾರಗಿರಿ ತಿರುತ್ತಾ ಬಂದು ಮತ್ತೇನು ಅಲ್ಲ ನೀವು ಬುರ್ಕಾ ಅದಕ್ಕೆ ಹಾಕೊಂಡಿ ಬುರ್ಕ ಹಾಕ್ಯಂದ್ರೆ ಹೆಣ್ಮಕ್ಳು ಅಂತೇಳಿ ಕೊಡ್ತಾರಂತೆ ಭಿಕ್ಷೆ ಅಂತ. ಬುರ್ಕ ಹಾಕ್ಯಂದ್ರಪ್ಪ ಹೆಣ್ಮಕ್ಳು ಅಂತೇಳಿ ಭಿಕ್ಷೆ ಕೊಡ್ತಾರಂತೆ. ನಿಮ್ಮ ಅಪ್ಪರ ಹೆಸರು? ಹುಷಾನ್ ಸಾಬ್. ನಿಮ್ಮ ತಾಯಿ ಹೆಸರು? ಜೇನಾಗಿ. ಮಕ್ಕಳು ಅದಾರ? ಲಗ್ನ ಐತಿ? ಹ್ಞೂ. ಎಷ್ಟು ಮಕ್ಕಳು? ಇಬ್ಬರು ಅದಾರ. ಹೆಸರು ಏನಿತ್ತು? ತಾಳಿಕೆ.